ಈಗಲೂ ನೀವು 95+ ಸ್ಕೋರ್ ಮಾಡಬಹುದು ಲಾಸ್ಟ್ 15 ಡೇಸ್ ಅಲ್ಲಿ. ದ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಎವರ್ ಇಸ್ ಸ್ಟಿಲ್ ಪಾಸಿಬಲ್. 15 ಡೇಸ್ ಅಲ್ಲಿ ಹೇಗೆ ಸ್ಕೋರ್ ಮಾಡೋದು ಅಂತ ನಾನು ಹೇಳ್ತೇನೆ. ಆ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಮಕ್ಕಳೇ 95+ ಅಂತ ಕಮೆಂಟ್ ಅಲ್ಲಿ ಹಾಕಿ, ಯಾಕಂದ್ರೆ ನೀವು ನಿಮ್ಮ ಮೈಂಡ್ಗೆ ಹೇಳಿ ಸ್ಟಿಲ್ ಐ ಕ್ಯಾನ್ ಸ್ಕೋರ್ ದ್ಯಾಟ್ ಅಂತ. ಲಾಸ್ಟ್ 15 ಡೇಸ್ ಅಲ್ಲಿ ಏನು ಪ್ಲಾನ್ ಅನ್ನ ನೀವು ಫಾಲೋ ಮಾಡಬೇಕು ಈ ಒಂದು ಮ್ಯಾಜಿಕ್ ನಂಬರ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಅಂತ ನಾನು ಹೇಳ್ತೇನೆ. ಲೆಟ್ಸ್ ಗೋ. ಲೆಟ್ಸ್ ಬಿ ಆನೆಸ್ಟ್, ರಿಯಾಲಿಟಿ ಚೆಕ್, ನೋ ಡ್ರಾಮಾ. ಸಿಂಪಲ್. 95+ ಈಸ್ ಪಾಸಿಬಲ್ ಓನ್ಲಿ ವಿತ್ ಸ್ಮಾರ್ಟ್ ರಿಪಿಟೇಷನ್. ಈ ಟೈಮಲ್ಲಿ ಫುಲ್ ಹಾರ್ಡ್ ವರ್ಕ್ ಮಾಡ್ತೇನೆ, ಎಲ್ಲವನ್ನೂ ಕಂಪ್ಲೀಟ್ ಮಾಡ್ತೇನೆ ಅಂದ್ರೆ ಆಗಲ್ಲ. ಹೀಗಾಗಿ 95+ ಬೇಕಂದ್ರೆ ನಾವು ಸ್ಮಾರ್ಟ್ ಆಪ್ಷನ್ ಅನ್ನ ಚೂಸ್ ಮಾಡಬೇಕು. ಅದೇ ಸ್ಮಾರ್ಟ್ ರಿವಿಷನ್ ಆಗತ್ತೆ. ನಿಮಗೆ ಹೆಚ್ಚಿನ ಟೈಮ್ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಮೋರ್ ಟೈಮ್. ಏನ್ ಬೇಕು? ಒಂದು ಪ್ರಾಪರ್ ಪ್ಲಾನ್ ಬೇಕು. ಈ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು. ಆ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನೀವು. ರಿವಿಷನ್ ವೆರಿ ಇಂಪಾರ್ಟೆಂಟು. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಕೋರ್ ಪ್ರಿನ್ಸಿಪಲ್ ಏನು? 15 ಡೇಸ್ ಅಲ್ಲಿ ನಾವೇನ್ ಮಾಡಬೇಕು? ಲರ್ನ್ ಲೆಸ್, ರಿವೈಸ್ ಮೋರ್. ನಾವು ಎಲ್ಲವನ್ನೂ ಸಹ ತಲೆಯಲ್ಲಿ ತುಂಬಿಸ್ಕೊಳ್ತಾ ಹೋಗೋದಲ್ಲ. ನಮ್ಮ ಹತ್ರ ಏನೇನ್ ನಾಲೆಜ್ ಇದೆಯೋ ಅದನ್ನ ಮತ್ತಷ್ಟು ರಿವೈಸ್ ಮಾಡ್ತಾ ಹೋಗೋದು. ನೀವು ಎಲ್ಲವನ್ನೂ ಸಹ ಓದ್ತೇನೆ, ಕಂಪ್ಲೀಟ್ ಮಾಡ್ತೇನೆ ಅಂತ ಕೂತ್ಕೊಳ್ತೀರಾ, ಎಕ್ಸಾಮ್ ಡೇ ಬಂದೇ ಬಿಡತ್ತೆ, ಪ್ಯಾನಿಕ್ ಆಗ್ತೀರಾ, ಅಂಡರ್ ಕಾನ್ಫಿಡೆನ್ಸ್ ಅಲ್ಲಿ ಬರೀತೀರಾ. ಆ ರೀತಿ ಆಗೋದು ಬೇಡ. ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್ಸ್ ಅಲ್ಲಿ ನೀವು 25 ಚಾಪ್ಟರ್ಸ್ ಗಳನ್ನ ಮಾಡಿದ್ದೀರೋ, ಹಾಗಾದ್ರೆ ಆ 25 ಚಾಪ್ಟರ್ಸ್ ಗಳನ್ನ ಕಂಪ್ಲೀಟ್ ಆಗಿ ಮಾಡೋಣ. ದ್ಯಾಟ್ಸ್ ದ ಬೇಸಿಕ್ ಪ್ರಿನ್ಸಿಪಲ್ ವಿಚ್ ವಿ ಆರ್ ಫಾಲೋವಿಂಗ್. ನಾವು ಎಲ್ಲವನ್ನೂ ಸಹ A to Z ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ ಈ ಮೂವ್ಮೆಂಟ್ ನಲ್ಲಿ. ಹೀಗಾಗಿ A to S R ಎಲ್ಲಿ ತನಕ ಆಗತ್ತೋ ಅದನ್ನ ಕಂಪ್ಲೀಟ್ ಆಗಿ ಕಲಿಯೋಣ, ಬಟ್ ರಿವೈಸ್ ಮಾಡೋಣ. ರಿವೈಸ್ ವೆರಿ ಇಂಪಾರ್ಟೆಂಟು. PYQs, ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳಿರ್ಬೋದು, ಮಾಡೆಲ್ ಪೇಪರ್ಸ್ಗಳಿರ್ಬೋದು, ಹಾಗೆ ಪ್ರಿಪರೇಟರಿ ಪೇಪರ್ಸ್ಗಳಿರ್ಬೋದು, ಇವು ನಮ್ಮ ಮೇನ್ ಸಿಲೆಬಸ್ ಆಗಿರಬೇಕು. ಏನೇ ಮಿಸ್ ಮಾಡಿದ್ರೂ ಸಹ ಈ ಒಂದು ಟ್ರೈ ಅಲಯನ್ಸ್ ಅನ್ನ ಮಿಸ್ ಮಾಡಬಾರ್ದು. ಲಾಸ್ಟ್ 5 years ಕ್ವಶನ್ ಪೇಪರ್ಸ್ಗಳು, 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳು, ಹಾಗೆ 3 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ಸ್ಗಳು, ಇವುಗಳನ್ನ ಕಂಪ್ಲೀಟ್ ಆಗಿ ಮಾಡಲೇಬೇಕು. ಅದೇ ನಮ್ಮ ಮೇನ್ ಸಿಲೆಬಸ್. ಅದರಲ್ಲಿ ಯಾವ್ಯಾವ ಕ್ವಶನ್ಸ್ಗಳಿವೆ ಎಲ್ಲವೂ ಸಹ A to Z ನಮ್ಗೆ ಬರಲೇಬೇಕು. ಮಿಸ್ಟೇಕ್ಸ್ ನೋಟ್ಬುಕ್ ಇಸ್ ಈಕ್ವಲ್ಸ್ ಟು ಮಾರ್ಕ್ಸ್ ಬೂಸ್ಟರ್. ನಾ ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೇನೆ, ಒಂದು ಕ್ವಶನ್ ಪೇಪರನ್ನು ಅಟೆಂಪ್ಟ್ ಮಾಡ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಸೆಕ್ಷನಲ್ಲಿ ವೀಕ್ ಇದ್ದೇನೆ, ನಾನು ಇಲ್ಲಿ ತಪ್ಪು ಮಾಡಿದ್ದೇನೆ. ಅದನ್ನು ನಾವು ನೋಟ್ಬುಕ್ನಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನಾನು ಮಿಸ್ಟೇಕ್ಸನ್ನು ಮಾಡಿದೆ, ನೆಕ್ಸ್ಟ್ ಟೈಮ್ ಅಟೆಂಪ್ಟ್ ಮಾಡಬೇಕಾದ್ರೆ ನಾನು ಆ ಮಿಸ್ಟೇಕ್ಸನ್ನು ಮಾಡಲ್ಲ, ಹಾಗೆ ಎಲ್ಲಿ ಹಿಂದಿದ್ದೇನೋ ಅದರಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕ್ತೇನೆ ಅಂತ. ಇದು ನೀವು ಮಾಡಲೇಬೇಕು. ಪ್ರಾಮಿಸ್ ಕೊಡಿ ಮಾಡ್ತೀರಾ ಅಂತ. ಯಾಕಂದ್ರೆ ಈ ಒಂದು ಸ್ಟೆಪ್ನಿಂದ ನಿಮ್ಮ ಯಾವ್ಯಾವ ಮಿಸ್ಟೇಕ್ಸ್ಗಳಿವೆಯೋ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಮಾರ್ಕ್ಸ್ಗಳು ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಮಾಡಲೇಬೇಕು. ಈ ಮೂಮೆಂಟ್ ಅಲ್ಲಿ ನಾನು ಮಾಡಿ ಅದನ್ನ ಮಾಡಿ ಅಂತ ಹೇಳಲ್ಲ. ಏನೇ ಆಗ್ಲಿ ನೀವು ಈ ಸ್ಟೆಪ್ಸ್ಗಳನ್ನ ಮಾಡಲೇಬೇಕು. ದೆರ್ ಇಸ್ ನೋ ಆಪ್ಷನ್. ಐ ಆಮ್ ನಾಟ್ ರಿಕ್ವೆಸ್ಟಿಂಗ್, ಐ ಆಮ್ ಟೆಲ್ಲಿಂಗ್ ಯು ವಾಟ್ ಟು ಡೂ. ಯಾಕಂದ್ರೆ ನಾನು ನಿಮ್ಮ ಬಗ್ಗೆ ಕೇರ್ ಮಾಡ್ತೇನೆ. ನೀವು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ಇಲ್ಲಿ ನಿಂತು ನಿಮಗೆ ರಿಕ್ವೆಸ್ಟ್ ಮಾಡೋದಿಲ್ಲ, ನಾನು ಅಥಾರಿಟೇಟಿವ್ ಟೋನ್ ಅಲ್ಲಿ ನಿಮ್ಗೆ ಮಾಡಿ ಅಂತ ಹೇಳ್ತೇನೆ. ತಿಳಿತಾ? ಎವ್ರಿ ಸಿಂಗಲ್ ಡೇ 15 ದಿನ ಇದೆ. 15 ದಿನ ಪ್ರತಿದಿನ ಎದ್ದು ನೀವು ಈ ಕೆಲಸಗಳನ್ನ ಮಾಡಬೇಕು. 2 timed ರೈಟಿಂಗ್ ಸೆಷನ್ಸ್, 1 hour ಮಾರ್ನಿಂಗ್ ಅಲ್ಲಿ, 1 hour ಈವ್ನಿಂಗ್ ಅಲ್ಲಿ ಅಥವಾ ಆಫ್ಟರ್ನೂನ್ ಅಲ್ಲಿ ಬರೀರಿ. ಪಾಯಿಂಟ್ಸ್ಗಳನ್ನ ಬರೀರಿ, ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ, ಸೈನ್ಸ್ನ ಡ್ರಾಯಿಂಗ್ಸ್ಗಳನ್ನ ಮಾಡಿ, ಕನ್ನಡದ ಸಮರಿ ಸಾರಾಂಶಗಳನ್ನ, ಕನ್ನಡ ಇರಬಹುದು, ಇಂಗ್ಲಿಷ್, ಹಿಂದಿ, ಇವುಗಳನ್ನ ಬರೀರಿ. 2 ತಾಸು ನೀವು ಡೈಲಿ ಬರೀಲೇಬೇಕು. ಇದರಲ್ಲಿ ಯಾವುದೇ ರೀತಿಯ ಸಹ ನೀವು ನೆಗ್ಲಿಜೆನ್ಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಷ್ಟು ಬರಿತೀರೋ ಅಷ್ಟೇ ನಿಮ್ಮ ಮೈಂಡಿಗೂ ಸಹ ಅದು ಹೋಗತ್ತೆ. 10 ಸಲ ಓದೋದು, 1 ಸಲ ಬರೆಯೋದು, ಎರಡೂ ಒಂದೇ.
ಅದಕ್ಕಿಂತ ಹೆಚ್ಚಾಗಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ನೀವು ಬರಿಬೇಕಾಗತ್ತೆ. ಹೀಗಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ. ರಿವಿಷನ್ ಬ್ಲಾಕ್, ಕನ್ಸಾಲಿಡೇಟ್ ವಾಟ್ ಯು ಹ್ಯಾವ್ ಲರ್ನ್, ವೆರಿ ಇಂಪಾರ್ಟೆಂಟು. ನಾವು ಬರೀ ಓದ್ತಾ ಹೋಗೋದಲ್ಲ, ಓದಿದ್ದನ್ನ ನೆನಪಲ್ಲಿಟ್ಕೊಳ್ಬೇಕು, ಮೆಮರೈಸ್ ಮಾಡಬೇಕು, ರಿವೈಸ್ ಮಾಡಬೇಕು. ಪ್ರತಿದಿನ ನೀವು 1 ಅವರ್ ರಿವೈಸ್ ಮಾಡಲೇಬೇಕು. 2 ತಾಸು ಬರಿತೀರಾ, 1 ತಾಸು ರಿವೈಸ್ ಮಾಡ್ತೀರಾ. ಏನು ಫಾರ್ ಎಕ್ಸಾಂಪಲ್, ಇವತ್ತು ನಾನು ಒಂದು ಚಾಪ್ಟರ್ನ ಓದಿದ್ದೇನೆ, ಕಣ್ಣು ಮುಚ್ಕೊಂಡು ಯಾವ್ಯಾವ ಕೀವರ್ಡ್ಸ್ಗಳು ಬರ್ತಾ ಇವೆ ಅಂತ ನೆನಪು ಮಾಡ್ಕೊಳ್ತಾ ಹೋಗ್ತೇನೆ, ಬರಿತೇನೆ. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ನ ಜೊತೆ ಕಂಪೇರ್ ಮಾಡ್ತೇನೆ, ಯಾವ್ಯಾವ ಕೀವರ್ಡ್ಸ್ಗಳು ಮಿಸ್ ಆಗಿವೆ ಅಂತ ನೋಡ್ಕೊಳ್ತೇನೆ, ಮತ್ತೆ ನೆನಪು ಮಾಡಿ ಬರಿತೇನೆ. ಈ ರೀತಿಯ ರಿವೈಸನ್ನ ಮಾಡಿ. 1 ಎರರ್ ಫಿಕ್ಸ್ ಬ್ಲಾಕ್ಸ್, ಏನೇನು ಮಿಸ್ ಆಗ್ತಾ ಇದೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ನಾನು ಮ್ಯಾಥ್ಸ್ನಲ್ಲಿ ಯಾವ ಒಂದು ಸೆಕ್ಷನಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೇನೆ, ಸೋಷಿಯಲ್ ಸೈನ್ಸಿನ 1 ಮಾರ್ಕ್ ಡಿಫಿಕಲ್ಟ್ ಆಗ್ತಾ ಇದೆಯೋ ಅಥವಾ 4 ಮಾರ್ಕ್ ಡಿಫಿಕಲ್ಟ್ ಆಗ್ತಾ ಇದೆಯೋ ಯಾವುದು ಅಂತ ಐಡೆಂಟಿಫೈ ಮಾಡಿಕೊಂಡು ಆ ಒಂದು ಮಿಸ್ಟೇಕ್ಸು ಎರರ್ಸ್ಗಳನ್ನ ಫಿಕ್ಸ್ ಮಾಡುವಂಥ ಪ್ರಯತ್ನವನ್ನು ಪಡಬೇಕು. ರಿವೈಸ್ ಮಾಡಬೇಕಾದ್ರೂ ಸಹ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನೀವು ಹಿಂದಿದ್ದೀರಾ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಯಾಕೆ ನಾನು ಗಂಟಲನ್ನು ಚೀರಿ ಮಾತಾಡ್ತಾ ಇದ್ದೇನೆ ಅಂದರೆ, ಇದು ನಿಮಗೆ ಗೊತ್ತಾಗಲೇಬೇಕು. ಲಾಸ್ಟ್ 15 ಡೇಸು ಈಗಲೂ ಮಾಡಿಲ್ಲ ಅಂದರೆ ಯಾವಾಗ ಮಾಡ್ತೀರಾ? ನೀವೆಲ್ಲರೂ ಸಹ ನನಗೆ ಕಾಣದೇ ಇರಬಹುದು ಕಣ್ಮುಂದೆ, ಬಟ್ ನನಗೆಲ್ಲರೂ ಸಹ ನನ್ನ ಮಕ್ಕಳಿದ್ದ ಹಾಗೆ. ಹೀಗಾಗಿ ಎಲ್ಲರೂ ಸಹ ಮುಂದೆ ಹೋಗಬೇಕು. ಅದಕ್ಕೋಸ್ಕರ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಲೇಬೇಕು. 7 hours ಸ್ಲೀಪ್ ಪ್ಲಸ್ ವಾಟರ್ ಪ್ಲಸ್ ವಾಕ್, ಯುವರ್ ಬ್ರೈನ್ ನೀಡ್ಸ್ ಫ್ಯೂಯಲ್ ಟು ಪರ್ಫಾರ್ಮ್. ಇಲ್ಲೇ ತನಕ ರೈಟಿಂಗ್ ಮಾಡಿ, ರಿವೈಸ್ ಮಾಡಿ, ಎರರ್ ಫಿಕ್ಸ್ ಬ್ಲಾಕ್ ಮಾಡಿ, ಓದಿ, ಅದು ಇದು ಅಂತ ಹೇಳದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಹೀಗಾಗಿ 7 hours ಸ್ಲೀಪನ್ನು ಮಾಡಲೇಬೇಕು. 7 ಗಂಟೆ ನಿದ್ದೆ. ವಾಟರ್, ನೀರು ಕುಡಿಯೋದನ್ನು ಮರಿಬೇಡಿ. ವಾಕ್, ದಿ ಬೆಸ್ಟ್ ಮೆಡಿಸಿನ್ ಫಾರ್ ಎನಿ ಓವರ್ ಥಿಂಕಿಂಗ್ ಆರ್ ಎನಿಥಿಂಗ್ ಇಸ್ ವಾಕ್. ನನಗೆ ಯಾವಾಗ ಇರಿಟೇಟೆಡ್ ಆಗ್ತೇನೋ, ಯಾವಾಗ ಸಫೋಕೇಟೆಡ್ ಅನ್ಸುತ್ತೋ ವಾಕ್ ಮಾಡ್ತೇನೆ. ನೀವು ಸಹ ಮಾಡಿ. ಮೈಂಡ್ ಫ್ರೆಶ್ ಆಗತ್ತೆ, ನ್ಯೂ ಐಡಿಯಾಸ್ಗಳು ಬರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಮಿಸ್ ಮಾಡಿದ್ದೇನೆ. ಏನು, ನೀವು ಓದಬೇಕಾಗಿರುವಂತಹ ಟೈಮು ಎಷ್ಟು ತಾಸು ಓದ್ತೀರಾ ದಿನಕ್ಕೆ? 5 ತಾಸು ಮಿನಿಮಮ್ ಓದಲೇಬೇಕು. ಇದರಲ್ಲಿ ಕಡಿಮೆ ಮಾಡ್ತಾ ಕೂತ್ಕೊಳ್ಬೇಡಿ. ನೆಕ್ಸ್ಟ್ 15 ಡೇಸ್ ನಿಮ್ಮ ಬೆಸ್ಟನ್ನು ಕೊಡಿ. ಆ ರಿಸಲ್ಟಲ್ಲೂ ಆ ಬೆಸ್ಟ್ ಬಂದೇ ಬರುತ್ತೆ. ಟ್ರೀಟ್ ಇಟ್ ಇಸ್ ಲೈಕ್, ಈ ಎಕ್ಸಾಮನ್ನು ಲಾಸ್ಟ್ 15 ಡೇಸನ್ನು ನಂದು ಏನೇ ಆಗಲಿ ನಾನು ಬೆಸ್ಟನ್ನು ಕೊಡ್ತೇನಂತ ಹೋಗಿ ದಿನ 10 ಗಂಟೆ ಓದಿ, 5 ತಾಸು ಓದಿ, ರೈಟಿಂಗ್ ಮಾಡಿ, ರಿವೈಸ್ ಮಾಡಿ, ಎರರ್ ಫಿಕ್ಸ್ಗಳನ್ನ ಮಾಡಿ, ವಾಕ್ ಮಾಡಿ, ನೀರು ಕುಡೀರಿ, ಹೆಲ್ತ್ ಬಗ್ಗೆ ಕಾಳಜಿಯನ್ನು ವಹಿಸಿ, ನಿದ್ದೆ ಮಾಡಿ. ಬಟ್ ನಮ್ಮ ಮೇನ್ ಫೋಕಸ್ ಇರೋದು 95+. ಅದಕ್ಕೇನೇನು ಬೇಕೋ ಎಲ್ಲವನ್ನೂ ಸಹ ನಾವು ಮಾಡೋಣ. 3 phases ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೇನೆ 15 ಡೇಸನ್ನು. 1 to 6 ಸ್ಕೋರಿಂಗ್ ಚಾಪ್ಟರು ಪ್ಲಸ್ ನೋಟ್ಸು. ಎಲ್ಲರಿಗೂ ಸಹ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತು ಯಾವುದು ಸ್ಕೋರಿಂಗ್ ಚಾಪ್ಟರು, ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ. ಅವುಗಳನ್ನ ಮಿಸ್ ಮಾಡೋ ಮಾತೇ ಇಲ್ಲ. 7 to 12 ಏನು ಮಾಡ್ತೀರಾ ಡೇಸ್ಗಳಲ್ಲಿ? ಪ್ರಾಕ್ಟೀಸ್ ಪೇಪರ್ ಆದಷ್ಟು ನೋಡಿ, ಬರೀ ತೆಗೀರಿ. 3 hour ಟೈಮ್ ಸ್ಲಾಟನ್ನು ಕೊಡಿ, ಒಂದು ಪೇಪರನ್ನು ಸಾಲ್ವ್ ಮಾಡಿ. ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನೀವು ಹಿಂದಿದ್ದೀರಾ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಲಾಸ್ಟ್ 2 ಡೇಸಲ್ಲಿ ಏನು ಮಾಡ್ತೀರಾ? ರಿವಿಷನ್ನೇ, ರೀಕಾಲು, ಲೈಟ್ ಆಗಿ ಟೆಸ್ಟ್ಗಳನ್ನ ಮಾಡೋದು. ಸಿಂಪಲ್. ಲಾಸ್ಟ್ 2-3 ದಿವಸ ಇದೆ ಅಂದ್ಕೂಡಲೇ ಅಲ್ಲಿ ಹೊಸದಾಗಿ ಏನೂ ಕಲೀಲಿಕ್ಕಿರಲ್ಲ. ರಿವೈಸ್ ಮಾಡ್ತಾ ಹೋಗಬೇಕು, ಅದೇ ಇಂಪಾರ್ಟೆಂಟು. ರಿಕಾಲ್ ಮಾಡ್ಕೊಳ್ಳಿ, ಏನು ನೆನಪಾಗ್ತಾ ಇದೆ, ಈ ಒಂದು ಕ್ವಶನ್ ಅಂದ್ಕೂಡಲೇ ಏನು ಕೀವರ್ಡ್ಸ್ಗಳು ಬರ್ತಾ ಇವೆ ನೆನಪು ಮಾಡಿ. ಅದೇ ಒಂದು ವೇ ಇರೋದು. ಸಿಂಪಲ್ಲು. ನಾನು ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ನೈಟು 2 hours ಕೊಟ್ಟಿದ್ದೇನೆ. ನೀವು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂದರೆ ಈ 2 hours ಎಷ್ಟಾಗತ್ತೆ? 6 hours ಆಗತ್ತೆ, 5 hours ಆಗತ್ತೆ. ಮಾರ್ನಿಂಗ್ 2 hours ಏನೇನು ಟಫ್ ಅನಿಸುತ್ತೋ ಅದನ್ನು ಓದಿ, ರೈಟಿಂಗ್ ಪ್ರಾಕ್ಟೀಸನ್ನು ಮಾಡಿ. ಆಫ್ಟರ್ನೂನ್ ಯಾಕಂದರೆ ನಿದ್ದೆ ಬರ್ತಾ ಇರುತ್ತೆ, ಬರೀರಿ. ಈವ್ನಿಂಗಲ್ಲಿ ರಿವಿಷನ್ ಮಾಡಿ, ಡಯಾಗ್ರಾಮ್ಸು, ಮ್ಯಾಪ್ಸು, ಫಾರ್ಮುಲಾಸು, ಏನೇನು ಫಿಕ್ಸ್ಡ್ ಕ್ವಶನ್ಸ್ಗಳಿವೆಯೋ ಮಿಸ್ ಮಾಡೋ ಮಾತೇ ಇಲ್ಲ. ನೈಟಲ್ಲಿ ಮಿಸ್ಟೇಕ್ಸ್ ನೋಟ್ಬುಕ್ಕನ್ನು ನೋಡಿ, ಎಲ್ಲೆಲ್ಲ ಮಾರ್ಕ್ಸ್ ಹೋಗ್ತಾ ಇದೆ, ಎಲ್ಲೆಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು, ಆ ಕರೆಕ್ಷನ್ಸ್ಗಳನ್ನ ಮಾಡಿ, ನಾಳೆ ಏನನ್ನು ಓದಬೇಕು ಅಂತ ಪ್ಲ್ಯಾನ್ ಮಾಡಿ. ಇವತ್ತೇನು ಓದಿದ್ದೀರಾ, ನಾಳೆ ಏನು ಓದಬೇಕು, ಆ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟು. ಈ 15 ದಿವಸ ನಿಮ್ಮ ಬೆಸ್ಟನ್ನು ಕೊಡಿ. ನಾನು ನಿಮ್ಮ ಜೊತೆಗಿದ್ದೇನೆ. ಏನೇ ಹೆಲ್ಪ್ ಬೇಕಾದರೂ ಕೇಳಿ.
ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೇವೆ ನಾವು ಥ್ರೂಔಟ್ ಪರೀಕ್ಷೆ ಚಾನೆಲ್ನಲ್ಲಿ. ಕಂಪ್ಲೀಟ್ ಉಪಯೋಗನ ಪಡೀರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ದಿಸ್ ಈಸ್ ಯುವರ್ ಫೈನಲ್ ಗೋಲ್ಡನ್ ಚಾನ್ಸ್. ದ 80/20 ಚಾಪ್ಟರ್ಸ್ ಹಾಗಂದ್ರೆ ಏನು? ಸೋಷಿಯಲ್ ಸೈನ್ಸ್ ಅಲ್ಲಿ ನೀವು ಬ್ಲೂ ಪ್ರಿಂಟ್ ಅಲ್ಲೇ ನೋಡಿರ್ತೀರಾ, ಸ್ವಲ್ಪ ಚಾಪ್ಟರ್ಸ್ಗಳು ಈಸಿ ಆಗಿವೆ, ಅದಕ್ಕೆ 3-4 ಮಾರ್ಕ್ಸ್ ಬರ್ತಾ ಇವೆ. ಆ ಚಾಪ್ಟರ್ಸ್ಗಳನ್ನ ಮಿಸ್ ಮಾಡಬೇಡಿ. ಈಸಿ ಆಗಿರುವಂತಹ ಚಾಪ್ಟರ್ಸ್ಗಳು, ಹಾಗೆ ಹೆಚ್ಚಿನ ಮಾರ್ಕ್ಸ್ ಸಹ ಬರ್ತಾ ಇದೆ. ಯಾವ್ದಾವ್ದು ಹೆಚ್ಚಿನ ಮಾರ್ಕ್ಸ್ ಕೊಡ್ತಾ ಇದೆಯೋ ಅವುಗಳನ್ನ ಮಾಡಿ ಇನ್ ಮಿನಿಮಮ್ ಟೈಮ್. ನಾನು ಸೋಷಿಯಲ್ ಸೈನ್ಸಿನ ರೆಡ್ ಝೋನು ಗ್ರೀನ್ ಝೋನು ಅಂತ ವಿಡಿಯೋವನ್ನ ಮಾಡಿದ್ದೇನೆ. ಅದನ್ನ ವಾಚ್ ಮಾಡಿ, ಅದರಿಂದ ನಿಮಗೂ ಸಹ ಐಡಿಯಾ ಗೊತ್ತಾಗುತ್ತೆ ಯಾವುದು ಇಂಪಾರ್ಟೆಂಟು ಅಂತ. ಯಾವ್ದಾವ್ದು ರಿಪೀಟೆಡ್ ಆಗಿ ಬರ್ತಾ ಇದೆಯೋ ಕ್ವಶನ್ಸ್ಗಳು, ಪ್ಲಾಸ್ಟಿಕ್ ಅದನ್ನ ಇರಬಹುದು, ಪೋಸ್ಟ್ ಕಾರ್ಬ್ ಇರಬಹುದು, ಹಾಗೆ ಬ್ಯಾಂಕಿನ ಕಾರ್ಯಗಳು, ಇವೆಲ್ಲ ರಿಪೀಟೆಡ್ ಆಗಿ ಬರುವಂತಹದ್ದು, ಅವುಗಳನ್ನ ಮಿಸ್ ಮಾಡಬೇಡಿ. ಡೋಂಟ್ ಚೇಸ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್. ಈಗ ನಾನು ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ತೇನೆ ಅಂತ ಕೂತ್ಕೊಳ್ಬೇಡಿ. ನಾನು ಏನು ಓದ್ತೇನೋ ಅದನ್ನ ಕಂಪ್ಲೀಟ್ ಆಗಿ ಓದ್ತೇನೆ ಅಂತ ಕೂತ್ಕೊಳ್ಳಿ. ಯಾವ್ದಾವ್ದು ಸ್ಕೋರಿಂಗ್ ಚಾಪ್ಟರ್ಸ್ಗಳಿವೆ ಅವುಗಳನ್ನ ನಾನು ಪಿಕ್ ಮಾಡಿ ಓದ್ತೇನೆ. ಯಾವ್ದಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿವೆ ಅವುಗಳನ್ನ ನಾನು ಮಾಡ್ತೇನೆ ಅಂತ ಕೂತ್ಕೊಳ್ಳಿ. ಏನು ನಿಮ್ಮ ಪವರ್ ವೆಪನ್ಸು, ಲಾಸ್ಟ್ 5 to 10 ಇಯರ್ಸ್ನ ಪೇಪರ್ಸ್ಗಳನ್ನ ಕಂಪ್ಲೀಟ್ ಆಗಿ ಮಾಡಿ. 5 ಇಯರ್ಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಬ್ಲೂ ಪ್ರಿಂಟು ವೇಟೇಜ್ಗಳನ್ನ ನೋಡಿ, ಯಾವ ಚಾಪ್ಟರ್ಸ್ ಹೆಚ್ಚಿನ ವೇಟೇಜ್ ಇದೆ, ಯಾವ್ದು ಈಸಿ ಇದೆ ಅವುಗಳನ್ನ ಮಾಡ್ತಾ ಹೋಗಿ. ಮಾಡೆಲ್ ಪೇಪರ್ಸ್ಗಳು ಹಾಗೆ ಪ್ರಿಪರೇಟರಿ ಪೇಪರ್ಸ್ಗಳು ಮಾಡಿ. ನೀವು ನೋಟ್ಸ್ಗಳನ್ನ ಮಾಡ್ಕೊಂಡಿದ್ದೀರೋ ಅಥವಾ ನಮ್ಮ ಪರೀಕ್ಷೆ ಆ್ಯಪ್ನಲ್ಲೇ ನೋಟ್ಸ್ಗಳು ಅವೈಲೇಬಲ್ ಇವೆ. ಪ್ರತಿಯೊಂದು ಚಾಪ್ಟರ್ಸ್ಗೂ ರಿವೈಸ್ ಮಾಡಲಿಕ್ಕೆ ಅವುಗಳನ್ನ ಯೂಸ್ ಮಾಡಿ. ಸೊ ಯಾವುದೇ ಚಾಪ್ಟರ್ ಅನ್ನ 20 to 30 ಮಿನಿಟ್ಸ್ ಅಲ್ಲಿ ಹೇಗೆ ಓದೋದು? ಫಸ್ಟ್ 10 ಮಿನಿಟ್ಸ್ ರೀಡ್ ಸಮ್ಮರಿ ಆರ್ ನೋಟ್ಸ್. ನಮ್ಮ ಸಮರಿ ವಿಡಿಯೋಸ್ಗಳಿವೆ ಪ್ರತಿಯೊಂದು ಚಾಪ್ಟರ್ಸ್ಗೂ, ಅದನ್ನು ನೋಡಿ. ಅಥವಾ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರೋ ಅದನ್ನು ನೋಡಿ ಫಸ್ಟ್ 10 ಮಿನಿಟ್ಸ್ ಅಲ್ಲಿ. ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲಿ ಏನು ಮಾಡ್ತೀರಾ? 10 to 15 ಕೀ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ. ಇವೆಲ್ಲ ಹೇಗೆ ಗೊತ್ತಾಗತ್ತೆ? ಮಾಡೆಲ್ ಕ್ವಶನ್ ಪೇಪರ್ಸ್ಗಳು PYQsಗಳಲ್ಲಿ ಸಿಗತ್ತೆ. ಏನೇನು ಮಿಸ್ಟೇಕ್ಸ್ಗಳಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, 5 ಮಿನಿಟ್ಸ್ ನೀವು ಕರೆಕ್ಷನ್ಸ್ಗಳನ್ನ ಮಾಡ್ತೀರಾ. ಲಾಸ್ಟ್ 5 ಮಿನಿಟ್ಸ್ ಅಲ್ಲಿ ಏನೇನು ಓದಿದ್ದೇನೆ ಅಂತ ರೀಕಾಲ್ ಮಾಡ್ಕೊಳ್ತಾ ಹೋಗ್ತೀರಾ, ಬರಿತಾ ಹೋಗ್ತೀರಾ. ಇಷ್ಟೇ ಮಾಡಬೇಕಾಗಿರೋದು ಪ್ರತಿಯೊಂದು ಚಾಪ್ಟರ್ಗೂ. ಸೊ ಹೆಚ್ಚಿನ ಮಾರ್ಕ್ಸ್ ಬೇಕಂದ್ರೆ ಏನು ಮಾಡಬೇಕು? ಕೀವರ್ಡ್ಸ್ಗಳನ್ನ ಬರೀಬೇಕು, ಹೆಡ್ಡಿಂಗ್ಸ್ಗಳನ್ನ ಹಾಕಿ, ಸ್ಟೆಪ್ ವೈಸ್ ಪಾಯಿಂಟ್ಸ್ಗಳನ್ನ ಬರೀರಿ. ಹಾಗೆ ಮ್ಯಾಥ್ಸ್ ಅಲ್ಲಿ ಸ್ಟೆಪ್ ವೈಸ್ ಬರಿತಾ ಹೋಗಿ. ಡಯಾಗ್ರಾಮ್ಸು ಮ್ಯಾಪ್ಸ್ಗಳನ್ನ ಮಿಸ್ ಮಾಡಬೇಡಿ. ಈ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ಗಳು ಆಟೋಮೆಟಿಕ್ ಜಂಪ್ ಆಗುತ್ತಾ ಹೋಗುತ್ತೆ. ಏನು 30-20 ಕ್ಯಾಟಗರಿಲಿ ಇದ್ದೀರೋ 90+, 95+ ಹೋಗ್ತೀರಾ. ಸೊ ಡೈಲಿ ರೈಟಿಂಗ್ ಟಾರ್ಗೆಟ್ ಆಲ್ರೆಡಿ ಹೇಳಿದ್ದೇನೆ. 25 to 35 ಮಾರ್ಕ್ಸ್ಗಳನ್ನ ಡೈಲಿ ಬರೀರಿ. ಒನ್ ಫುಲ್ ಪೇಪರ್ ಅನ್ನ ಒಂದಿನ ಬಿಟ್ಟು ಒಂದಿನ ಟ್ರೈ ಮಾಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟು. ಆನ್ಸರ್ ಕೀಗಳನ್ನ ಚೆಕ್ ಮಾಡಿ, ನೋಟ್ಸ್ಗಳನ್ನ ಚೆಕ್ ಮಾಡಿ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಯಾವ ಕೀವರ್ಡ್ ಮಿಸ್ ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ನನ್ನ ಮಾರ್ಕ್ಸು ಅಂತ ನೀವೇ ಐಡೆಂಟಿಫೈ ಮಾಡಿ. ಮಿಸ್ಟೇಕ್ಸ್ ನೋಟ್ಬುಕ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಗೇಮ್ ಚೇಂಜರ್ ಅದು. ಎಲ್ಲ ತಪ್ತಾ ಇದ್ದೇನೆ, ವಾಟ್ ಡಿಡ್ ಐ ಗೆಟ್ ರಾಂಗ್, ಎಲ್ಲಿ ನಾನು ಕರೆಕ್ಷನ್ ಅನ್ನ ಮಾಡಬಹುದು, ಹೇಗೆ ಅವಾಯ್ಡ್ ಮಾಡಬಹುದು, ಎಲ್ಲ ಗೊತ್ತಾಗತ್ತೆ. ಸೊ ರಿವಿಷನ್ ಮೆಥಡ್, ಇವತ್ತೇನು ಓದಿದ್ದೇನೋ ಅದೇ ದಿನ 10 ನಿಮಿಷ ಅದನ್ನ ಓದೋದು ಫಸ್ಟ್ ರಿವಿಷನ್ ಆಗತ್ತೆ. ಸೆಕೆಂಡ್ ರಿವಿಷನ್ 2 ದಿನದ ನಂತರ ಆ ಟಾಪಿಕ್ ಅನ್ನು ರಿಕಾಲ್ ಮಾಡ್ಕೊಳ್ಳೋದು. ಥರ್ಡ್ ಫೈನಲ್ 3 ಡೇಸ್ ಅಲ್ಲಿ ಮತ್ತೊಂದ್ಸಲ ನೋಡೋದು ಎಕ್ಸಾಮ್ ಇದ್ದಾಗ. ಇದೇ ನಿಮ್ಮ ರಿವಿಷನ್ ಮೆಥಡ್ ಆಗಿದೆ. ಸಿಂಪಲ್ 3 ಸ್ಟೆಪ್ಸ್ಗಳಲ್ಲಿ ರಿವಿಷನ್ ಮಾಡಬೇಕಾಗಿರೋದು. ಇದರಿಂದ ಏನಾಗತ್ತೆ? ನಿಮ್ಮ ಮೆಮರಿ ಸಾಲಿಡ್ ಆಗತ್ತೆ. ಸೊ ಕ್ಲೋಸ್ ಬುಕ್ ಮಾಡಿ ನೀವು ಬರಿತಾ ಹೋಗಿ, ಅಥವಾ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡಿ. ಯಾವುದು ನಿಮಗೆ ಹೆಲ್ಪ್ಫುಲ್ ಆಗುತ್ತೋ ಅದರಿಂದ ನೀವು ಆನ್ಸರ್ಸ್ಗಳನ್ನ ಮಾಡ್ತಾ ಹೋಗಿ. ಕೇಳಿ ಕ್ವಶನ್ಸ್ಗಳನ್ನ. ವೈ, ಹೌ, ಯಾಕೆ, ಹೇಗೆ, ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಿಮಗೂ ಸಹ ಕೀವರ್ಡ್ಸ್ಗಳು ಬರುತ್ತೆ. ಡಯಾಗ್ರಾಮು ಮ್ಯಾಪ್ ಮಾರ್ಕ್ಸು ವೆರಿ ಈಸಿ ಆಗಿರುವಂತಹದ್ದು, ಮಿಸ್ ಮಾಡಬೇಡಿ. ಪ್ರಾಕ್ಟೀಸ್ ಮಾಡಿ. ಯಾವುದಾದ್ರು ರಿಪೀಟ್ ಆಗಿರುವ ಡಯಾಗ್ರಾಮ್ಸ್ಗಳಿವೆಯೋ, ಮ್ಯಾಪ್ಸ್ ಇದೆಯೋ, ಫಾರ್ಮುಲಾಸ್ಗಳಿವೆಯೋ, ಒಂದು ಡಯಾಗ್ರಾಮು ಮ್ಯಾಪಿನ ಶೀಟನ್ನು ಇಟ್ಕೊಳ್ಳಿ. ಹಾಗೆ ಡೈಲಿ 10 ಮಿನಿಟ್ಸ್ ಇವುಗಳ ಮೇಲೆ ಸ್ಪೆಂಡ್ ಮಾಡಿ. ಸೊ ಯಾವುದೇ ಕ್ವಶನ್ ಮೇಲೆ 40 ಸೆಕೆಂಡ್ಗಿಂತ ಹೆಚ್ಚಿನ ಸ್ಟಕ್ ಆಗಿದ್ರೆ ಅದನ್ನು ಅಲ್ಲೇ ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಲಾಸ್ಟಲ್ಲಿ ಕಮ್ ಬ್ಯಾಕ್ ಲೇಟರ್ ಆ ಕ್ವಶನ್ಗೆ. ಪೇಪರ್ ಇಸ್ ಒನ್ ಬೈ ಅಟೆಂಪ್ಟಿಂಗ್ ಆಲ್. ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಬೇಕು. ಅದೇ ನಮ್ಮ ಮಾಸ್ಟರ್ ಸ್ಟ್ರಾಟಜಿ ಆಗಿರುತ್ತೆ. ಪೇಪರ್ ಅನಾಲಿಸಿಸ್, ಒಂದು ಪೇಪರನ್ನು ಅಟೆಂಪ್ಟ್ ಮಾಡ್ತೀರ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನಾನು ಮಾರ್ಕ್ಸ್ ಹೋಗ್ತಾ ಇದೆ. ಕಂಟೆಂಟ್, ನನ್ನ ಕೀವರ್ಡ್ಸ್ ಗೊತ್ತಿರಲಿಲ್ವೋ ಅದಕ್ಕೆ ಹೋಯ್ತಾ. ಪ್ರೆಸೆಂಟೇಷನ್, ನಾನು ಕರೆಕ್ಟಾಗಿ ಪಾಯಿಂಟ್ಸ್ಗಳನ್ನ ಬರೀಲ್ವೋ ಅದಕ್ಕೆ ಹೋಯ್ತು. ಅಥವಾ ಟೈಮ್, ನನಗೆ ಬರೀಲಿಕ್ಕೆ ಟೈಮೇ ಸಿಗ್ಲಿಲ್ವೋ ಅದಕ್ಕೆ ಹೋಯ್ತು.
ಯಾವುದು ನಿಮಗೆ ಅನಿಸ್ತಿದೆಯೋ ಇಲ್ಲೂ ನನ್ನ ಮಾರ್ಕ್ಸ್ ಹೋಯ್ತು ಅಂತ ಅದ್ರ ಮೇಲೆ ವರ್ಕ್ ಮಾಡಿ. ಸೊ ಫಿಕ್ಸ್ ಓನ್ಲಿ ದೀಸ್ 3. ಈ 3 ಮಿಸ್ಟೇಕ್ಸ್ಗಳನ್ನ ಫಿಕ್ಸ್ ಮಾಡಿದ್ರೆ ನಿಮ್ಮ 95+ ಶೋರ್ ಆಗಿ ಬರುತ್ತೆ. ಸೊ ಪ್ರೆಸೆಂಟೇಷನ್ ಅಲ್ಲಿ ಕೀವರ್ಡ್ಸ್ಗಳಿರಲಿ, ನಂಬರಿಂಗ್ ಇರಲಿ, ನೀಟ್ ಡಯಾಗ್ರಾಮ್ಸ್ ಇರಲಿ, ಸ್ಪೇಸ್ ಬಿಟ್ವೀನ್ ಆನ್ಸರ್ಸ್ಗಳಿರಲಿ, ಕಟ್ಟು ಚಿತ್ಕಾಟು ಆಗ್ತಾ ಕೂತ್ಕೊಳ್ಬೇಡಿ. ಇದು ಲಾಸ್ಟ್ ಯು ವರ್ಸಸ್ ಯು. ಇಲ್ಲಿ ಯಾರೂ ಇಲ್ಲ, ಪೇಪರ್ ಸೆಟ್ ಮಾಡೋರು ಇಲ್ಲ, ಟೀಚರ್ಸು ಇಲ್ಲ, ಯಾರೂ ಇಲ್ಲ. ನಿಮ್ಮ ವಿರುದ್ಧ ನೀವೇ ನಿಂತಿದ್ದೀರಾ. ನಿಮಗೆ ದೊಡ್ಡ ಎನಿಮಿಯ ನಿಮ್ಮ ಮೈಂಡ್ ಸೆಟ್ಟು. ಅದು ಹೇಳತ್ತೆ ಮತ್ತೊಂದು 10 ದಿನ ಇದೆಯಲ್ಲ ಅವಾಗ ಓದೋಣ, ಲಾಸ್ಟ್ 5 days ಅಲ್ಲಿ ಓದೋಣ ಅಂತ. ಅದಕ್ಕೆ ಹೇಳಿ ನೌ ಆರ್ ನೆವರ್. ಈಗ ಇಲ್ಲ ಅಂದ್ರೆ ಯಾವತ್ತೂ ಇಲ್ಲ. ನೌ ಅಂತ ಕಮೆಂಟ್ ನಲ್ಲಿ ತಿಳಿಸಿ. NOW. ನೀವು ಹಿಂದಿಲ್ಲ, ನಾಟ್ ಬಿಹೈಂಡ್. ನೀವು ಕಮ್ ಬ್ಯಾಕ್ ಮೋಡಲ್ಲಿದ್ದೀರಾ. ದಿ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಎವರ್ ಅನ್ನ ಮಾಡಿ ಟು ಪ್ರೂವ್ ಯುವರ್ ಸೆಲ್ಫ್. ಡೈಲಿ ಸ್ಮಾಲ್ ವಿನ್ಸ್ಗಳನ್ನ ಮಾಡ್ತಾ ಹೋಗಿ ಲಾಸ್ಟ್ ಅಲ್ಲಿ ಹನಿ ಹನಿ ಕುಡಿದ್ರೆ ಹೇಗೆ ಹಳ್ಳ ಆಗುತ್ತೋ ಹಾಗೆ ಈ ಸ್ಮಾಲ್ ವಿನ್ಸ್ಗಳೇ ಕೂಡಿ ಒಂದು ದೊಡ್ಡ ವಿಕ್ಟ್ರಿ ಆಗತ್ತೆ. ಕಮ್ ಬ್ಯಾಕ್ ಮಾಡ್ತೀರಾ ತಾನೆ? ಕಮ್ ಬ್ಯಾಕ್ ಅಂತಾನೂ ಸಹ ಕಮೆಂಟ್ ಅಲ್ಲಿ ತಿಳಿಸಿ. ಯುವರ್ ಕಮ್ ಬ್ಯಾಕ್ ಸ್ಟಾರ್ಟ್ಸ್ ನೌ. ಫೈನಲ್ ಕಮಿಟ್ಮೆಂಟು 15 days ಇದೆ, 15 ದಿನ. ಒಂದು ಪ್ಲಾನ್ ಇದೆ, ಒಂದು ಫೋಕಸ್ ಇದೆ, ಒಂದು ಕಮ್ ಬ್ಯಾಕ್ ಮಾಡೋಣ. ಹೇಗೆ ಆ 95+ ಆಗಲ್ಲ ಅಂತ ನಾನು ನೋಡ್ತೇನೆ. ನನಗೆ ನಿಮ್ಮ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇದೆ, ಭರವಸೆ ಇದೆ. ನೀವು ಸಹ ನಂಬಿಕೆಯನ್ನು ತಂದ್ಕೊಳ್ಳಿ. ಈ 15 days ಏನೇ ಆಗಲಿ ನಾನು ಒಂದು ದಿನಾನೂ ಸಹ ಮಿಸ್ ಮಾಡಲ್ಲ ಅಂತ ಓದಿ. ಡೈಲಿ 10 hours ಸ್ಪೆಂಡ್ ಮಾಡಿ, 6-7 hours ನಿದ್ದೆ ಮಾಡಿ, ವಾಕ್ ಮಾಡಿ, ನೀರು ಕುಡೀರಿ, ಆದಷ್ಟು ಹೆಲ್ದಿ ಆಗಿರಿ. ಗಿವ್ ಯುವರ್ ಬೆಸ್ಟ್. ಜೀವನದಲ್ಲಿ ಏನೂ ಮ್ಯಾಟ್ರ್ ಆಗಲ್ಲ. ಎಂಡಲ್ಲಿ ಯಾವಾಗ ಮಾರ್ಕ್ಸ್ ಶೀಟ್ ಬರುತ್ತೋ ಅವಾಗ ನೋಡಿ ಹೇಳ್ತೀರಾ ನೀವು, ನಾನು ನನ್ನ ಬೆಸ್ಟನ್ನು ಕೊಟ್ಟು ಎಷ್ಟೇ ಮಾರ್ಕ್ಸ್ ಬಂದರೂ ಸಹ ನಾನು ಹ್ಯಾಪಿ. ನಾನು ಸಹ ಈ ವಿಡಿಯೋವನ್ನು ಮಾಡಬೇಕಾದ್ರೆ ನಾನು ನನ್ನ ಬೆಸ್ಟನ್ನು ಕೊಟ್ಟಿದ್ದೇನೆ. ವ್ಯೂಸ್ಗಳ ಲೆಕ್ಕ ಹೋಗಲಿ, ನೀವು ಒಂದು ಮಗು ಆದರೂ ಸಹ ಅದರಿಂದ ಖುಷಿಯಾಗಿದೆ, ಕಮ್ ಬ್ಯಾಕ್ ಮಾಡುತ್ತೆ ಅಂದ್ರೆ ಅದೇ ನನಗೆ ಖುಷಿ. ಇಂತಹದೇ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಯು ವಿಲ್ ಮೇಕ್ ಅ ಕಮ್ ಬ್ಯಾಕ್. ಥ್ಯಾಂಕ್ ಯು.